homogeneous equation d cube y by dx cube plus 6 d square y by dx square plus 11 dy by dx plus 6y equals to 0. ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೋಡೋಣ. ಸೊ ಪ್ರೀವಿಯಸ್ ಹೇಳ್ದಾಗೆ ಡಿ ಕ್ಯೂಬ್ ಬೈ ಡಿ ಎಕ್ಸ್ ಕ್ಯೂಬ್ ಇದನ್ನು ಡಿಫ್ರೆನ್ಷಿಯಲ್ ಆಪರೇಟರ್ನಲ್ಲಿ ಹೇಗೆ ಬರಿತೀವಿ ಅಂದರೆ ಬೈ ಯೂಸಿಂಗ್ ಡಿ, ಅಂದರೆ ಡಿ ಕ್ಯೂಬ್ ಪ್ಲಸ್ 6d ಸ್ಕ್ವಯರ್ ಪ್ಲಸ್ 11d ಪ್ಲಸ್ 6 ಇಂಟು ಪೈ ಈಕ್ವಲ್ಸ್ ಟು 0. ಸೊ ನಮಗೆ ವೇರ್ ಏನಿದೆ ಡಿ ಅನ್ನಂದರೆ ಡಿ ಬೈ ಡಿ ಎಕ್ಸ್. ಈಗ ನಾವು ಇದನ್ನು ಆಕ್ಸಿಲರಿ ಈಕ್ವೇಷನಲ್ಲಿ ಬರ್ಕೊಳ್ತೀವಿ. ಅಂದರೆ ಡಿ ಎಲ್ಲಿದೆ ಅಲ್ಲಿ ಎಮ್ ಅಂತ ಬರ್ಕೋತೀವಿ. ಎಮ್ ಕ್ಯೂಬ್ ಪ್ಲಸ್ 6m ಸ್ಕ್ವಯರ್ ಪ್ಲಸ್ 11m ಪ್ಲಸ್ 6 ಈಕ್ವಲ್ಸ್ ಟು 0. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲೇನೋ ಎಮ್ ಸ್ಕ್ವೇರ್ ಕಾಮನ್ ತೊಗೋಬೋದು, ಆದರೆ ಇದರಲ್ಲಿ ಎಮ್ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ನಿಮಗೆ ಎಮ್ ಪ್ಲಸ್ 6 ಬರುತ್ತೆ. ಬಟ್ ಇದರಲ್ಲಿ ಕಾಮನ್ ತೊಗೊಂಡ್ರೆ ಕಾಮನ್ ತೊಗೊಳಕ್ಕಾಗಲ್ಲ. ನಾವು 11 ತೊಗೊಂಡ್ರೆ ಎಮ್ ವಾಟ್ ಯು ಟೇಕ್ ಇಯರ್ ಫ್ರ್ಯಾಕ್ಷನ್ ಬರುತ್ತೆ, ಇದು ಕಾಮನ್ ಇಲ್ಲ. ನಾವೇನು ಮಾಡ್ತೀವಿ, ಒಂದು ರೂಟ್ ಆಫ್ ಇನ್ಸ್ಪೆಕ್ಷನಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಅಂದರೆ ಕ್ಯಾಲ್ಸಿನಲ್ಲಿ ಮಾಡ್ಬೋದು. ಯಾವ ಥರ ಅಂದರೆ ಇದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಈಗ ಎಮ್ ಈಕ್ವಲ್ಸ್ ಟು 0 ಹಾಕಿದ್ರೆ ಏನು ಬರುತ್ತೆ ಆ ಥರ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಎಮ್ ಈಕ್ವಲ್ಸ್ ಟು 0 ತೊಗೋತೀನಿ. ಆವಾಗ ಇಲ್ಲಿ 0 ಹಾಕಿದ್ರೆ ಏನಾಗುತ್ತೆ, ಈ ಈಕ್ವೇಷನ್ಗೆ 0 ಕ್ಯೂಬ್ ಪ್ಲಸ್ 6 ಇಂಟು ಎಮ್ ಏನಾಗುತ್ತೆ 0 ಆಗುತ್ತೆ. ಪ್ಲಸ್ 0 ಪ್ಲಸ್ 6 ಈಕ್ವಲ್ಸ್ ಟು 0 ಅಂದರೆ ಇದು ಈಕ್ವಲ್ 0 ಆಗಲ್ಲ. ಪ್ಲಸ್ 6 ಇಸ್ ಈಕ್ವಲ್ಸ್ ಟು 0, ಇದು ನಾಟ್ ಪಾಸಿಬಲ್. ಈಗ ಎಮ್ ಈಕ್ವಲ್ಸ್ ಟು -1 ಹಾಕಿದ್ರೆ ಏನು ಬರುತ್ತೆ ನೋಡೋಣ. -1 ಹೋಲ್ ಕ್ಯೂಬ್ ಪ್ಲಸ್ 6 ಇಂಟು -1 ಹೋಲ್ ಸ್ಕ್ವಯರ್ ಪ್ಲಸ್ 11 ಇಂಟು -1 ಪ್ಲಸ್ 6 ಈಕ್ವಲ್ಸ್ ಟು 0. ಸೊ -1 ಕ್ಯೂಬ್ ಏನಾಗುತ್ತೆ -1 ಆಗುತ್ತೆ. -1 ಹೋಲ್ ಸ್ಕ್ವೇರ್ ಬಂದು +1, +1 ಇಂಟು 6 ಬಂದು 6 ಆಗುತ್ತೆ. -11 ಪ್ಲಸ್ 6 ಈಕ್ವಲ್ಸ್ ಟು 0. ಅಂದರೆ 6 ಪ್ಲಸ್ 6 ಏನಾಯಿತು 12 ಆಗುತ್ತೆ. 12 ಆಗುತ್ತೆ. ಓಕೆ, ಆಮೇಲೆ ಉಳಿದಿದ್ದೇನು -11 -1 ಬಂದು -12. ಸೊ ಆನ್ಸರ್ 0 ಬಂತು. ಇದನ್ನು ರೂಟ್ ಆಫ್ ಇನ್ಸ್ಪೆಕ್ಷನಲ್ಲಿ ಒಂದು ರೂಟ್ ಬಂದು ಎಮ್ ಈಸ್ -1 ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವು ಸಿಂಪಲಾಗಿ ಕ್ಯಾಲ್ಸಿನಲ್ಲೂ ಮಾಡ್ಬೋದು. ಅಂದರೆ ಎಮ್ಗೆ 0 1, ಎಮ್ಗೆ ನಾವೇನು ಮಾಡ್ತೀವಿ 0 1 2 3 ಟ್ರೈ ಮಾಡ್ತೀವಿ. ಆರ್ -1 -2 -3 ಟ್ರೈ ಮಾಡ್ಕೊಂಡು ಹೋಗ್ತೀವಿ. ಯಾವುದಾದ್ರೂ ಒಂದು ವ್ಯಾಲ್ಯೂ ನಮಗೆ 0 ಬಂತು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಓಕೆನಾ. ಈಗ ನಮಗೆ ಇದು ಒಂದು ರೂಟ್ ಸಿಕ್ತು ಎಮ್ ಈಕ್ವಲ್ಸ್ ಟು -1 ಅಂತ. ರೂಟ್ ಆಫ್ ಇನ್ಸ್ಪೆಕ್ಷನ್ ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟು ಆಲ್ಫಾ ಈಕ್ವೇಷನ್ ಟೈಪ್ ಮಾಡ್ಕೋಬೇಕಲ್ವ. ಸೊ ಆಲ್ಫಾ ಈ ಕ್ಲೋಸ್ ಬ್ರ್ಯಾಕೆಟ್ ಮಾಡಿದ್ರೆ ನಮಗೆ ಎಕ್ಸ್ ಬರುತ್ತೆ. ಸೊ ಕ್ಯೂಬ್ ಎಕ್ಸ್ ಕ್ಯೂಬ್ ಪ್ಲಸ್ 6x ಸ್ಕ್ವಯರ್ 6x ಸ್ಕ್ವಯರ್ ಪ್ಲಸ್ 11x. ಸೊ ಆಲ್ಫಾ ಎಕ್ಸ್ ಪ್ಲಸ್ 6. ಸೊ ಈಕ್ವೇಷನ್ ಟೈಪ್ ಮಾಡಿದ್ದೀವಲ್ಲ, ಇದನ್ನು ಚೆಕ್ ಮಾಡಬೇಕು ಯಾವ ವ್ಯಾಲ್ಯೂಗೆ ಏನು ಬರುತ್ತೆ ಅಂತ. CALC ಬಟನ್ ನೋಡಿದ್ರೆ ಎಕ್ಸ್ ಏನು ಅಂತ ಕೇಳುತ್ತೆ. ಇಫ್ ಯು ಟೈಪ್ 0
0 ಈಕ್ವಲ್ ಅಂತ ಹಾಕಿದ್ರೆ ಆ ಈಕ್ವೇಷನ್ ಆನ್ಸರ್ 6 ಬಂತು. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ ಮ್ಯಾನ್ಯುವಲಲ್ಲಿ ಹೇಗೆ ಮಾಡೋದು ಅಂತ. ಈಗ CALC 1 ಕೊಟ್ಟು ಈಕ್ವಲ್ ಕೊಡ್ತಾ ಇದ್ದೀನಿ. ಸೊ 1 ಕೊಟ್ಟರೆ ವ್ಯಾಲ್ಯೂ ಇದಕ್ಕೆ 24 ಆಗುತ್ತೆ. ಹಾಗೆ ನೆಕ್ಸ್ಟ್ CALC ಎಕ್ಸ್ ವ್ಯಾಲ್ಯೂ -1 ಕೊಡ್ತಾ ಇದ್ದೀನಿ. ಸೊ ದಟ್ ಆನ್ಸರು 0 ಬಂತು. ಸೊ ಎಕ್ಸ್ ಈಕ್ವಲ್ಸ್ ಟು -1 ಕೊಟ್ಟಿರೋದಕ್ಕೆ ನಮ್ಗೆ 0 ಬರ್ತಿರೋದ್ರಿಂದ ಒಂದು ರೂಟ್ ಬಂದು ಎಕ್ಸ್ ಈಸ್ -1 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದನ್ನೇ ರೂಟ್ ಆಫ್ ಇನ್ಸ್ಪೆಕ್ಷನ್ ಅಂತ ಹೇಳೋದು. ಯಾವುದು ವ್ಯಾಲ್ಯೂ ಎಕ್ಸಿಗೆ ಕೊಟ್ಟರೆ ಆನ್ಸರ್ 0 ಬರುತ್ತೆ ಅದು ಅದರ ಒಂದು ರೂಟ್ ಆಗಿರುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ಟು -1 ಇಸ್ ಬೈ ರೂಟ್ ಆಫ್ ಇನ್ಸ್ಪೆಕ್ಷನ್. ರೂಟ್ ಆಫ್ ಇನ್ಸ್ಪೆಕ್ಷನ್ ಇಂದ m ಈಕ್ವಲ್ಸ್ ಟು -1 ಸಿಕ್ಕಿದೆ ಬೈ ರೂಟ್ ಆಫ್ ಇನ್ಸ್ಪೆಕ್ಷನ್. ಇನ್ಸ್ಪೆಕ್ಷನ್ ಇಂದ ಸಿಕ್ಕಿದೆ. ಈಗ ನಾವು ಸಿಂಥೆಟಿಕ್ ಡಿವಿಷನ್ ಮಾಡಬೇಕು. ಹೇಗೆ ಸಿಂಥೆಟಿಕ್ ಡಿವಿಷನ್ ಮಾಡ್ತೀವಿ ಅಂದರೆ ನಮ್ಮ ಹತ್ರ ಇರೋ ಕೋಎಫಿಷಿಯಂಟ್ಸ್ ತೊಗೋಬೇಕು. ಇಲ್ಲೇನಿದೆ ಕೋಎಫಿಷಿಯಂಟ್ಸು ಈಕ್ವೇಷನಲ್ಲಿ 1 ಇದೆ, ಇಲ್ಲೇನಿದೆ +6 ಇದೆ, ಇಲ್ಲೇನಿದೆ +11 ಇದೆ, ಇಲ್ಲೇನಿದೆ 6 ಇದೆ. ಈ ಕೋಎಫಿಷಿಯಂಟ್ಸ್ನ ಬರ್ಕೋಬೇಕು. 1 6 11 6. m ಈಕ್ವಲ್ಸ್ ಟು -1ನ ಈ ಕಡೆ ಬರಿತೀವಿ. ಇದನ್ನು 0 ಇಂದ ಆ್ಯಡ್ ಮಾಡಬೇಕು. ಸೊ ಏನಾಗುತ್ತೆ 1 + 0 ಬಂದು 1. 1 ಇಂಟು -1 ಏನಾಗುತ್ತೆ ಇಲ್ಲಿ ಬರೀಬೇಕು -1. 1 ಇಂಟು -1 -1. ಸೊ 6 -1 ಏನು +5 ಬರುತ್ತೆ. 5 ಇಂಟು 1 -1 ಏನು ಬರುತ್ತೆ -5. -5 +11 ಏನಾಯಿತು +6. +6 ಇಂಟು -1 ಮಲ್ಟಿಪ್ಲೈ ಮಾಡಿದ್ರೆ -6 ಇದನ್ನು ಆ್ಯಡ್ ಮಾಡಿದ್ರೆ 0. ಸೊ ಒಂದು ಟರ್ಮ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಕ್ಯೂಬಿಕ್ ಈಕ್ವೇಷನ್ ಇದ್ದಿದ್ದು ಈಗ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಈಕ್ವೇಷನ್ ಹೇಗೆ ಬರಿತೀವಿ, ಇದರಿಂದ m ಸ್ಕ್ವಯರ್ ಕ್ವಾಡ್ರಾಟಿಕ್ ಅಲ್ವಾ, m ಸ್ಕ್ವಯರು ಇದರಿಂದ ಏನು ಬರುತ್ತೆ +5m, ಇದರಿಂದ +6 ಬರಿತೀವಿ ಈಕ್ವಲ್ಸ್ ಟು 0. ಈಗ ಇದಕ್ಕೆ ರೂಟ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಲಾಸ್ಟಲ್ಲಿ ಏನಿದೆ ಅದು 6 ಬರ್ಕೋಬೇಕು. 6 ಬರ್ಕೊಂಡು ಅದಕ್ಕೆ ಆ್ಯಡ್ ಮಾಡಿದ್ರೆ ನಮಗೆ ಮಿಡಲ್ 5 ಬರಬೇಕು. ಆ ಥರ ತಗೋಬೇಕು ರೂಟ್. ಸೊ 3 2s 6 ಬರುತ್ತೆ. ಪ್ಲಸ್ ಇಂಟು ಪ್ಲಸ್ ಆಗುತ್ತೆ. +3 +2 ಬಂದು +5 ಆಗುತ್ತೆ. ಸೊ ಇದನ್ನು ಹೇಗೆ ಬರಿತೀವಿ m² + 3m + 2m. 5ನ ಸ್ಪ್ಲಿಟ್ ಮಾಡ್ಕೋತಾ ಇದ್ದೀವಿ. ಓಕೆನಾ, +6 ಈಕ್ವಲ್ಸ್ ಟು 0. ಈಗ ಇದರಲ್ಲಿ ಕಾಮನ್ ಏನು, m ಕಾಮನ್ ತಗೊಂಡ್ರೆ m +3 ಉಳಿಯುತ್ತೆ. ಇದರಲ್ಲಿ 2 ಕಾಮನ್ ತೆಗೆದ್ರೆ m +3 ಬರುತ್ತೆ ಈಕ್ವಲ್ಸ್ ಟು 0. ಮೇಲುಗಡೆ ಎಕ್ಸ್ಪ್ಲೈನ್ ಮಾಡ್ದಂಗೆ ನಮ್ಗೆ ಆವಾಗಲೇ ಕಾಮನ್ ಸಿಕ್ಕಿರಲಿಲ್ಲ. ಈಗ ನೋಡಿ ಕಾಮನ್ ಸಿಕ್ಕಿದೆ ಅಂದರೆ ಇವೆರಡು ಕಾಮನ್ನ ಸೇಮ. ಇದನ್ನು ಆಚೆ ತಗೊಳ್ತೀವಿ. m +3 ಆಚೆ ತೆಗೆದ್ರೆ ಉಳಿಯೋದೇನು m ಮತ್ತು +2 ಈಕ್ವಲ್ಸ್ ಟು 0. m +3 ಈಕ್ವಲ್ಸ್ ಟು 0 ಒಂದು, m +2 ಈಕ್ವಲ್ಸ್ ಟು 0 ಒಂದು.
ಸೊ ಎಮ್ ಈಕ್ವಲ್ಸ್ ಟು 3 ಆ ಕಡೆ ಹೋದರೆ -3 ಆಗುತ್ತೆ. ಎಮ್ ಈಕ್ವಲ್ಸ್ ಟು 2 ಆ ಕಡೆ ಹೋದರೆ -2 ಆಗುತ್ತೆ. ಸೊ ಟೋಟಲ್ ಇಲ್ಲಿ ಎಷ್ಟು ನಮಗೆ ರೂಟ್ಸ್ ಬರಬೇಕು? ಇದು ಕೊಟ್ಟಿರೋ ಕ್ವಶನ್ನು ಕ್ಯೂಬಿಕ್ ಈಕ್ವೇಷನ್ ಆಗಿರೋದ್ರಿಂದ 3 ಬರಬೇಕು. ಸೊ ಯಾವ್ಯಾವುದು? ಆಲ್ರೆಡಿ ಒಂದು ಎಮ್ ಈಸ್ -1 ಅಂತ ಬಂದಿದೆ, ರೂಟ್ ಆಫ್ ಇನ್ಸ್ಪೆಕ್ಷನ್ ಒಂದು. ಇನ್ನೊಂದು ಎಮ್ ಈಸ್ -3, ಎಮ್ ಈಸ್ -2, ಅದನ್ನು ಬರ್ಕೊಳ್ಳೋಣ. -1, -2, -3 3 ರೂಟ್ ಸಿಗಬೇಕು, 3 ರೂಟ್ ಸಿಕ್ಕಿದೆ. ಸೊ ಇದಕ್ಕೆ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ನ ಬರಿಬೇಕು. y ಈಕ್ವಲ್ಸ್ ಟು yc, ಇಲ್ಲಿ ಕಾಂಪ್ಲಿಮೆಂಟರಿನೇ ಸೊಲ್ಯೂಷನ್ ಆಗಿರೋದ್ರಿಂದ y ಈಕ್ವಲ್ಸ್ ಟು yc. ಏನು ಕಾಂಪ್ಲಿಮೆಂಟರಿ ಫಂಕ್ಷನ್? ಈ 3 ರೂಟು ರಿಯಲ್ಲು ಆಗಿದೆ, ಡಿಸ್ಟಿಂಕ್ಟ್ ಆಗಿದೆ. ಸೊ c1 e ಪವರ್ -1 ಇಂಟು ಎಕ್ಸ್ ಪ್ಲಸ್ c2 e ಪವರ್ -2x ಪ್ಲಸ್ c3 e ಪವರ್ -3x. ಸೊ ದಿಸ್ ಇಸ್ ದ ಆನ್ಸರ್. ಇದನ್ನು ಬೇಕು ಅಂದರೆ ಕ್ಯಾಲ್ಕುಲೇಟರ್ನಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಬಟ್ ಕ್ಯಾಲ್ಕುಲೇಟರ್ನಲ್ಲಿ ಕ್ಯೂಬಿಕ್ ಇಕ್ವೇಷನ್ ಇದ್ದರೆ ನಿಮಗೆ ಡೈರೆಕ್ಟಾಗಿ ಅಟ್ ಎ ಟೈಮ್ ನಿಮಗೆ ಈ 3 ಆನ್ಸರ್ ಒಂದೇ ಸಲ ಸಿಗುತ್ತೆ. ಪ್ರಾಬ್ಲಮ್ನ ಅಷ್ಟೊಂದು ಸ್ಟೆಪ್ಸ್ ಮಾಡಿದ್ವಲ್ಲ, ಅದರಲ್ಲಿ ಆನ್ಸರ್ ಬಂದಿದ್ದು -1, -2, -3. ಅಷ್ಟು ಸ್ಟೆಪ್ಸ್ ಮಾಡದೆ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಕೆಲವು ಸಲ ಅದನ್ನು ಮಾಡ್ಬೋದು. ಸೊ ಮಾಡ್ ಹಾಕಿದ್ರೆ ಈಕ್ವೇಷನ್ ಬಂದು ಇದು 5 ಇದೆ. ಸೊ 5 ಸೆಲೆಕ್ಟ್ ಮಾಡ್ತೀನಿ. ಇದು ಕ್ಯೂಬಿಕ್ ಈಕ್ವೇಷನ್ ನಮ್ಮ ಹತ್ರ ಇರೋದ್ರಿಂದ ನಾನು 4th ಒಂದು ತೊಗೋತಾ ಇದ್ದೀನಿ. ಕ್ಯೂಬಿಕ್ ಈಕ್ವೇಷನ್ನು ಡಿ ಕ್ಯೂಬ್ದು ಕೋಎಫಿಷಿಯೆಂಟ್ ಬಂದು 1 ಇದೆ, 1 ಈಕ್ವಲ್, ಆ್ಯಂಡ್ ಡಿ ಸ್ಕ್ವೇರ್ ಕೋಎಫಿಷಿಯೆಂಟ್ ಬಂದು 6 ಇದೆ, 6 ಈಕ್ವಲ್, ಆ್ಯಂಡ್ ಡಿ ಕೋಎಫಿಷಿಯೆಂಟ್ ಬಂದು 11 ಈಕ್ವಲ್, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಈಸ್ 6 ಈಕ್ವಲ್. ಸೊ ಎಲ್ಲ ವ್ಯಾಲ್ಯೂ ಸ್ಟೋರ್ ಆಗಿದೆ. ಇನ್ನೊಂದ್ಸಲ ಈಕ್ವಲ್ ಕೊಟ್ಟರೆ ಒಂದು ರೂಟ್ ಬಂದು -3 ಇದೆ, ಇನ್ನೊಂದು ರೂಟ್ ಬಂದು -1 ಇದೆ, ಮತ್ತೊಂದು ರೂಟ್ ಬಂದು -2 ಇದೆ. ಸೊ ಅಷ್ಟೊಂದು ಸ್ಟೆಪ್ಸ್ ಮಾಡೋ ಬದಲು ಫೈನಲ್ ನಾವು ಅದನ್ನು ಜಸ್ಟ್ ವ್ಯಾಲ್ಯೂ ಹಾಕಿದ್ರೆ -1, -2, -3 3 ವ್ಯಾಲ್ಯೂನೂ ಸಿಗುತ್ತೆ. ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕಾಂಪ್ಲಿಮೆಂಟರಿ ಫಂಕ್ಷನ್ಗೆ ಹಾಕ್ಬೋದು.